ನಾನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿಂದ ಬಂದಿದ್ದೇನೆ. ನನ್ನ ಹೆಸರು ಬಾಲು ಅಂತ ಹೇಳಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿಂದ ಇಲ್ಲಿ ಬಂದಿದ್ದೇನೆ. ನಾನು ಈ ಹೊನ್ನಗ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಂದಿರವನ್ನ ನಾನು ಕೆಲವು ದಿನಗಳಿಂದ ಯೂಟ್ಯೂಬ್ ಅಲ್ಲಿ ನೋಡಿದೆ. ನಾನು ಯೂಟ್ಯೂಬ್ ಅಲ್ಲಿ ನೋಡಿದಾಗ ನನ್ಗೇನು ಬೇರೆ ಯಾರು ಹೇಳಿಲ್ಲ. ನನಗೆ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಇಲ್ಲಿ ಬರ್ಬೇಕಂತ ಅನಿಸ್ತು. ಇವತ್ತು ಬೆಳಿಗ್ಗೆ ಎದ್ದು ನಾನು ಇಲ್ಲಿ ಬಂದೇನೆ. ಇಲ್ಲಿ ನೋಡಿದಾಗ ಮಂತ್ರಾಲಯ ನನಗೆ ಆದಷ್ಟು ಮಂತ್ರಾಲಯದಲ್ಲಿ ಹೋದಷ್ಟೇ ಅನುಭವ ನನಗೆ ಆಯ್ತು. ಏನ ಮಂತ್ರಾಲಯದಲ್ಲಿ ಇಷ್ಟೇ ಜನ ಇರ್ತಾರೆ ಯಾವಾಗಲೂ. ರಾಘವೇಂದ್ರ ಸ್ವಾಮಿಗಳ ಕೃಪೆ ಸಿಗ್ಬೇಕಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕಂತಾರೆ. ಇಲ್ಲಿ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯ ತುಂಬಾ ಚೆನ್ನಾಗಿದೆ. ತುಂಬಾ ಜಾಗೃತ ಕ್ಷೇತ್ರ ಅಂತ ಹೇಳಿ ಅನ್ನಿಸ್ತು ನನಗೆ. ತುಂಬಾ ಖುಷಿಯಾಗಿ ವಾಪಸ್ ಹೋಗ್ತಾ ಇದ್ದೇನೆ. ಮುಂದಿನ ಅನುಭವಗಳನ್ನ ಮುಂದಿನ ಸಮಯ ಬಂದಾಗ ನಾನು ತಿಳಿಸ್ತೀನಿ. ನಮಸ್ಕಾರ. ಸಂಕಲ್ಪ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ಆರ್ಥಿಕ ಸ್ಥಿತಿ ಒಳ್ಳೇದಾಗಲಿ, ನಮಗಿರೋ ಕಷ್ಟಗಳು ದೂರ ಆಗಲಿ ಅಂತ ರಾಯರಲ್ಲಿ ಇವತ್ತು ನಾನು ಮೊದ್ಲಿಂದ ರಾಯರಿಗೆ ತುಂಬಾ ನಡ್ಕೊಂತೇನೆ. ಇವಾಗ ನನಗೆ ಇಷ್ಟ ಹತ್ತಿರದಲ್ಲಿ ಬೆಂಗಳೂರಿನ ಇಷ್ಟ ಹತ್ತಿರದ ಜಾಗದಲ್ಲಿ ಮಂತ್ರಾಲಯ ಮಂದಿರ ಇರ್ತಕ್ಕಂಥ ತುಂಬಾ ಖುಷಿ ಆಯ್ತು. ನಾನು ಅನ್ಕೊಂಡಿದ್ದೆ ಇದೆಲ್ಲ ಯೂಟ್ಯೂಬ್ ಅಲ್ಲಿ ಹೇಳೋದು ಕೇಳಿ ಇದೆಲ್ಲ ಸುಮ್ಮನೆ ಒಂದು ವಿಚಿತ್ರ ಇರ್ಬೋದು, ಜನ ನೋಡಿ ಒಬ್ರು ಹೇಳಿದ್ರೆ ಒಬ್ರು ಕೇಳ್ಕೊಂಡು ಈ ತರ ಮಾಡ್ತಾರೆ ಅಂತ. ಬಟ್ ಆತರ ಎಲ್ಲ ಅನ್ನಿಸ್ಲಿಲ್ಲ ನನಗೆ. ತುಂಬಾ ಚೆನ್ನಾಗಿರ್ತಕ್ಕಂಥ ರಾಯರ ಸಾನ್ನಿಧ್ಯ ಇರ್ತಕ್ಕಂಥ ಈ ಒಂದು ಜಾಗ ಅಂತ ಅನ್ನಿಸ್ತಾ ಇದೆ ನನಗೆ. ನಮಸ್ಕಾರ. ರಾಯರೆಲ್ಲ ಒಳ್ಳೇದ್ ಮಾಡ್ಲಿ. ಈ ರಾಯರ ಟ್ಯಾಟು ನಾನು ಹಾಕ್ಸ್ಕೊಂಡಿದ್ದು ಯಾಕೆಂತಂದ್ರೆ ಈಗ ಸುಮಾರು ಒಂದು 4-5 ವರ್ಷಗಳ ಹಿಂದೆ ನಾನು ಚಿಕ್ಕ ವಯಸ್ಸಿಂದನೂ ಮಂತ್ರಾಲಯದಲ್ಲಿ ಹೋಗ್ತಾ ಇದ್ದೆ. ಬಟ್ ನನಗೆ ಯಾವ್ದೋ ಒಂದು ಕಷ್ಟಗಳನ್ನೆಲ್ಲ ಬಂದಾಗ ನನಗೆ ಅದನ್ನ ಪರಿಹರಿಸೋರು ಮಾಡೋದು ಅವ್ಯಕ್ತವಾಗಿ ನನ್ನ ಹಿಂದೆ ನಿಂತ್ಕೊಂಡು ಮಾಡಿಸ್ತಾರೋ ರಾಯರು ಅಂತ ನನ್ನ ಭಾವನೆ. ಹಾಗಾಗಿ ರಾಯರು ನನ್ನ ಹತ್ರ ಯಾವಾಗಲೂ ಇರ್ಬೇಕನ್ನೋ ಒಂದು ಭಾವನೆಯಿಂದ ಈ ಒಂದು ಟ್ಯಾಟುವನ್ನು ನಾನು ಹಾಕ್ಸ್ಕೊಂಡಿದ್ದೀನಿ. ರಾಯರು ಯಾವಾಗಲೂ ನನ್ನ ಜೊತೆ ಇರ್ಬೇಕನ್ನೋ ಭಾವನೆಯಿಂದ ಈ ಟ್ಯಾಟು ನನ್ನ ಹತ್ರ ಇರೋದ್ರಿಂದ ಯಾವಾಗಲೂ ರಾಯರು ನನ್ನ ಬೆನ್ನಿಂದ ಇದ್ದು ಕಾಪಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಆಗಿದೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.